ಹೆಲೋ ಸ್ಟೂಡೆಂಟ್ಸ್, ಈ ಒಂದು ವಿಡಿಯೋದಲ್ಲಿ ನಾವು SSLC ಸಿಲೆಬಸ್ನ ಮೊದಲನೇ ಚಾಪ್ಟರ್ ರಿಯಲ್ ನಂಬರ್ಸ್ ಬಗ್ಗೆ ತಿಳ್ಕೊಳ್ಳೋಣ. ಎಕ್ಸಾಮ್ ಅಲ್ಲಿ ಈ ಚಾಪ್ಟರ್ಗೆ ಅಲಾಟ್ ಆಗಿರೋದು ಟೋಟಲ್ 5 ಮಾರ್ಕ್ಸ್. ಸೊ ಅದರಲ್ಲಿ ನಾವು ಒಂದು 2 ಮಾರ್ಕ್ಸ್ ಮತ್ತೆ ಒಂದು 3 ಮಾರ್ಕ್ಸ್ ಕ್ವಶನ್ ಎಕ್ಸ್ಪೆಕ್ಟ್ ಮಾಡ್ಬೋದು, ಅಥವಾ ಒಂದು ಮಲ್ಟಿಪಲ್ ಚಾಯ್ಸ್, ಒಂದು 1 ಮಾರ್ಕ್ ಮತ್ತೆ ಇನ್ನೊಂದು 3 ಮಾರ್ಕ್ಸ್ ಕ್ವಶನ್ ಎಕ್ಸ್ಪೆಕ್ಟ್ ಮಾಡ್ಬೋದು. ಇತ್ತೀಚೆಗೆ ಅಂದ್ರೆ 2024 ಮತ್ತೆ 25 ಎಲ್ಲ SSLC ಎಕ್ಸಾಮ್ಗಳಲ್ಲಿ ಇದರಲ್ಲಿ ಒಂದು ಮಲ್ಟಿಪಲ್ ಚಾಯ್ಸ್, ಒಂದು 1 ಮಾರ್ಕ್ಸ್ ಕ್ವಶನ್ ಮತ್ತೊಂದು 2 ಮಾರ್ಕ್ಸ್ ಕ್ವಶನ್ ಕೇಳಿದ್ದಾರೆ. ಅಂದ್ರೆ ಸೊ 1 + 1 + 2 ಅಂದ್ರೆ ಟೋಟಲ್ ಆಗಿ 4 ಮಾರ್ಕ್ಸ್ ವರೆಗೆ ಈ ಚಾಪ್ಟರ್ ಇಂದ ನಾವು ಕ್ವಶನ್ಸ್ ಅನ್ನ ಎಕ್ಸ್ಪೆಕ್ಟ್ ಮಾಡಬಹುದು. ಸೊ ಇದರಲ್ಲಿ ಇರ್ತಕ್ಕಂಥ ಕಾನ್ಸೆಪ್ಟ್ಗಳು ಬಂದು, ಮೊದಲನೇ ಕಾನ್ಸೆಪ್ಟ್ ಈ ಒಂದು ವಿಡಿಯೋದಲ್ಲಿ ಕಲಿತಾ ಇದೀವಿ, ಅದು ಫಂಡಮೆಂಟಲ್ ಥಿಯರಮ್ ಆಫ್ ಅರ್ಥಮೆಟಿಕ್. ಅದನ್ನ ಬಿಟ್ರೆ ನೆಕ್ಸ್ಟ್ ಬರ್ತಕ್ಕಂಥದ್ದು HCF ಅಂಡ್ LCM ಫೈಂಡ್ ಔಟ್ ಮಾಡೋದು. ಅದನ್ನ ಬಿಟ್ರೆ ನೆಕ್ಸ್ಟ್ ಮೂರನೇ ಕಾನ್ಸೆಪ್ಟ್ ಬಂದ್ಬಿಟ್ಟು ಪ್ರೂವಿಂಗ್ ಇರ್ಯಾಷನಾಲಿಟಿ ಆಫ್ ಎ ನಂಬರ್. ಸೊ ನಾವು ಒಂದೊಂದಾಗಿ ವಿಡಿಯೋಗಳನ್ನ ಅಪ್ಲೋಡ್ ಮಾಡ್ತಾ ಇರ್ತೀವಿ, ಅದನ್ನ ನೋಡ್ತಾ ಹೋಗಿ. ಈಗ ಇವತ್ತಿನ ವಿಡಿಯೋದಲ್ಲಿ ನಾವು ಫಂಡಮೆಂಟಲ್ ಥಿಯರಮ್ ಆಫ್ ಅರ್ಥಮೆಟಿಕ್ ಅಂದ್ರೆ ಏನು, ಅದನ್ನ ಹೇಗೆ ಬಳಸ್ಕೊಳ್ಬೇಕು, HCF ಮತ್ತೆ LCM ಕಂಡುಹಿಡಿಯೋದಕ್ಕೆ ಅನ್ನೋದ್ರ ಬಗ್ಗೆ ತಿಳ್ಕೊತಾ ಹೋಗೋಣ. ಮೊದಲಿಗೆ ನಾವು ಫಂಡಮೆಂಟಲ್ ಥಿಯರಮ್ ಆಫ್ ಅರ್ಥಮೆಟಿಕ್ ಅಂತಂದ್ರೆ ಏನು ಅಂತ ಕಲ್ತ್ಕೊಳ್ಳೋಣ. ಸೊ ಫಂಡಮೆಂಟಲ್ ಥಿಯರಮ್ ಆಫ್ ಅರ್ಥಮೆಟಿಕ್ ಅಂತಂದ್ರೆ ಎವ್ರಿ ಕಾಂಪೋಸಿಟ್ ನಂಬರ್ ಕ್ಯಾನ್ ಬಿ ಎಕ್ಸ್ಪ್ರೆಸ್ಡ್ ಆಸ್ ಪ್ರಾಡಕ್ಟ್ ಆಫ್ ಪ್ರೈಮ್ಸ್ ಅಂಡ್ ದಿಸ್ ಫ್ಯಾಕ್ಟರೈಸೇಷನ್ ಈಸ್ ಯುನಿಕ್ ಎಕ್ಸೆಪ್ಟ್ ದ ಆರ್ಡರ್ ಇನ್ ವಿಚ್ ದ ಪ್ರೈಮ್ ಫ್ಯಾಕ್ಟರ್ಸ್ ಅಕ್ಕರ್ ಅಂತ ಇದೆ. ಸೊ ನಮ್ಗೆ ಈಗಾಗಲೇ ಗೊತ್ತಿದೆ. ಸೊ ಕಾಂಪೋಸಿಟ್ ನಂಬರ್ಸ್ ಮತ್ತೆ ಪ್ರೈಮ್ ನಂಬರ್ಸ್ ಬಗ್ಗೆ ನಮ್ಗೆ ಗೊತ್ತಿರಬೇಕು. ಮೊದಲನೇದಾಗಿ ನಾವು ಪ್ರೈಮ್ ನಂಬರ್ಸ್ ಅಂದ್ರೆ ಏನು ಅಂತ ತಿಳ್ಕೊಳ್ಳೋಣ. ಎನಿ ನಂಬರ್ ವಿಚ್ ಈಸ್ ಹ್ಯಾವಿಂಗ್ ಓನ್ಲಿ 2 ಫ್ಯಾಕ್ಟರ್ಸ್, ಅಂದ್ರೆ ಯಾವ್ದಾದ್ರು ನಂಬರ್ಗೆ ಎರಡೇ 2 ಫ್ಯಾಕ್ಟರ್ಸ್ ಇದ್ರೆ ಆ 2 ಫ್ಯಾಕ್ಟರ್ಸ್ ಯಾವ್ಯಾವುದು, 1 ಅಂಡ್ ದ ಸೇಮ್ ನಂಬರ್. ಯಾವುದೇ ಒಂದು ನಂಬರ್, ಫಾರ್ ಎಕ್ಸಾಂಪಲ್ ಈಗ ನಾವು ಒಂದು 5 ಅಂತಕ್ಕಂಥ ಒಂದು ನಂಬರ್ ಅನ್ನ ತಗೊಂಡ್ರೆ, ಸೊ 5 ಬಂದ್ಬಿಟ್ಟು ಯಾವ್ಯಾವ್ದ್ರಿಂದ ಡಿವೈಡ್ ಆಗತ್ತೆ, 1 ಇಂದ ಡಿವೈಡ್ ಆಗತ್ತೆ ಅಥವಾ 5 ಇಂದ ಡಿವೈಡ್ ಆಗತ್ತೆ. ಸೊ ಫ್ಯಾಕ್ಟರ್ಸ್ ಆಫ್ 5 ಬಂದ್ಬಿಟ್ಟು 1 ಅಂಡ್ 5. ಸೊ ಈ ರೀತಿ ಇರ್ತಕ್ಕಂಥ ನಂಬರ್ಸ್ ಗಳನ್ನ ನಾವು ಪ್ರೈಮ್ ನಂಬರ್ಸ್ ಅಂತ ಕರಿತೀವಿ. ಸೊ ದ ಲೀಸ್ಟ್ ಪ್ರೈಮ್ ಬಂದ್ಬಿಟ್ಟು 2, ಅದಾದ್ಮೇಲೆ 3, ಅದಾದ್ಮೇಲೆ 5, ಅದಾದ್ಮೇಲೆ 7, ಅದಾದ್ಮೇಲೆ 11, ಇದೇ ರೀತಿ ಮುಂದುವರಿತಾ ಹೋಗ್ತಾ ಇರುತ್ತೆ. ಸೊ ಈ ರೀತಿ ಇರ್ತಕ್ಕಂಥ ಎಲ್ಲ ನಂಬರ್ಸ್ಗೆ ನಾವು ಏನಂತ ಕರಿತೀವಿ, ಪ್ರೈಮ್ ನಂಬರ್ಸ್ ಅಂತ ಕರಿತೀವಿ. 2 ಇಸ್ ಅ ಸ್ಪೆಷಲ್ ನಂಬರ್, ಅಂದ್ರೆ ದ ಓನ್ಲಿ ಈವನ್ ಪ್ರೈಮ್ ನಂಬರ್. ಸೊ ಈವನ್ ನಂಬರ್ ಮತ್ತೆ ಪ್ರೈಮ್ ನಂಬರ್ ಆಗಿರುವಂತ ಒಂದೇ ಒಂದು ನಂಬರ್ ಅಂದ್ರೆ ಅದು 2. ಸೊ ಈ ಎಲ್ಲ ನಂಬರ್ಸ್ ಅನ್ನ ಬಿಟ್ಟು, ಅಂದ್ರೆ ಯಾವ ನಂಬರ್ಸ್ಗೆ ಎರಡೇ 2 ಫ್ಯಾಕ್ಟರ್ಸ್ ಇರ್ತಾವೋ ಅವನ್ನ ಬಿಟ್ಟು ಉಳಿದಂತೆ ಇರ್ತಕ್ಕಂಥ ಎಲ್ಲ ನಂಬರ್ಸ್ ಅನ್ನ ನಾವೇನಂತ ಕರಿತೀವಿ, ಕಾಂಪೋಸಿಟ್ ನಂಬರ್ಸ್ ಅಂತ ಕರೀತಾರೆ. ಸೊ ಅದನ್ನ ಇನ್ನೊಂದು ರೀತಿಯಲ್ಲಿ ಹೇಳೋದಾದ್ರೆ, ಎನಿ ನಂಬರ್ ವಿಚ್ ಈಸ್ ಹ್ಯಾವಿಂಗ್ ಮೋರ್ ದೆನ್ 2 ಫ್ಯಾಕ್ಟರ್ಸ್, 2 ಫ್ಯಾಕ್ಟರ್ಸ್ ಗಿಂತ ಹೆಚ್ಚಿಗೆ ಇದ್ರೆ ಸೊ ಅಂತ ನಂಬರ್ಸ್ ಗಳನ್ನ ನಾವೇನಂತ ಕರಿತೀವಿ, ಕಾಂಪೋಸಿಟ್ ನಂಬರ್ಸ್ ಅಂತ ಕರಿತೀವಿ. ಆದ್ರೆ ಈ ಫಂಡಮೆಂಟಲ್ ಥಿಯರಮ್ ಆಫ್ ಅರ್ಥಮೆಟಿಕ್ ಏನ್ ಹೇಳ್ತಾ ಇದೆ, ಎಲ್ಲ ಕಾಂಪೋಸಿಟ್ ನಂಬರ್ ಗಳನ್ನ ನಾವು ಪ್ರಾಡಕ್ಟ್ ಆಫ್ ಪ್ರೈಮ್ಸ್ ಆಗಿ ಎಕ್ಸ್ಪ್ರೆಸ್ ಮಾಡಬಹುದು ಅಂತ ಹೇಳುತ್ತೆ. ಈ ಮೆಥಡ್ ಅನ್ನ ನಾವೇನಂತ ಕರಿತೀವಿ, ಪ್ರೈಮ್ ಫ್ಯಾಕ್ಟರೈಸೇಷನ್ ಅಂತ ಕರಿತೀವಿ. ಫ್ಯಾಕ್ಟರೈಸೇಷನ್ ಅಂತಂದ್ರೆ ಏನು, ಸ್ಪ್ಲಿಟ್ಟಿಂಗ್ ಎ ನಂಬರ್ ಇಂಟು ಪ್ರಾಡಕ್ಟ್. ಅಂದ್ರೆ ಒಂದು ನಂಬರ್ ಅನ್ನ ಬೇರೆ ಬೇರೆ ನಂಬರ್ಗಳ ಪ್ರಾಡಕ್ಟ್ ಆಗಿ ನಾವು ಎಕ್ಸ್ಪ್ರೆಸ್ ಮಾಡಿದ್ವಿ, ಅದನ್ನೇನಂತ ಕರಿತೀವಿ ನಾವು ಫ್ಯಾಕ್ಟರೈಸೇಷನ್. ಅಂದ್ರೆ ಅವೆಲ್ಲ ಅದರ ಫ್ಯಾಕ್ಟರ್ಸ್ ಆಗಿರ್ಬೇಕು, ಆ ಪ್ರೋಸೆಸ್ ಅನ್ನ ಫ್ಯಾಕ್ಟರೈಸೇಷನ್ ಅಂತ ಕರಿತೀವಿ. ಈ ಒಂದು ಪ್ರೈಮ್ ಫ್ಯಾಕ್ಟರೈಸೇಷನ್ ಯಾವಾಗ್ಲೂ ಏನಾಗಿರುತ್ತೆ, ಯುನೀಕ್ ಆಗಿರುತ್ತೆ. ಯುನೀಕ್ ಅಂತಂದ್ರೆ ಒಂದೇ ತರನಾಗಿ ಯಾವುದೇ 2 ಅಥವಾ 3 ನಂಬರ್ಗೆ ಸೇಮ್ ಫ್ಯಾಕ್ಟರೈಸೇಷನ್ ಫ್ಯಾಕ್ಟರ್ಸ್ ಅಪಿಯರ್ ಆಗೋದಿಲ್ಲ. ಫಾರ್ ಎಕ್ಸಾಂಪಲ್ ಈಗ ನೀವು 4 ಅಂತ ಒಂದು ನಂಬರ್ನ ತಗೊಂಡ್ರೆ 4 ಕ್ಯಾನ್ ಬಿ ಎಕ್ಸ್ಪ್ರೆಸ್ಡ್ ಆಸ್ 2 × 2. ಸೊ ಇದೇ 2 × 2 ನ ಯೂಸ್ ಮಾಡಿ ನಾವು ಬೇರೆ ಯಾವುದೇ ನಂಬರ್ಸ್ ಅನ್ನ ಎಕ್ಸ್ಪ್ರೆಸ್ ಮಾಡೋದಕ್ಕೆ ಸಾಧ್ಯ ಇಲ್ಲ. ಸೊ ಅದನ್ನ ನಾವೇನಂತ ಕರಿತೀವಿ, ಯುನೀಕ್ ಅಂತ ಕರಿತೀವಿ. ಅಕ್ಸೆಪ್ಟ್ ದ ಆರ್ಡರ್ ಇನ್ ವಿಚ್ ದ ಪ್ರೈಮ್ ಫ್ಯಾಕ್ಟರ್ಸ್ ಅಕ್ಕರ್. ಅಂದ್ರೆ ಈಗ ನಾವು ಒಂದು 12 ಅಂತಕ್ಕಂಥ ನಂಬರ್ನ ತಗೊಂಡ್ವಿ ಅಂತಂದ್ರೆ 12 ಅನ್ನ ನಾವೇನಂತ ಹೇಳ್ಬೋದು,
2 into 2 into 3. So 2 2s are 4, 4 3s are 12 ಆಯ್ತು. ಸೊ ಇದನ್ನ ನಾವೇನಂತ ಬರೀಬಹುದು, 2 into 3 into 2 ಅಂತ ಬರೀಬಹುದು, ಅಥವಾ 2 into 3 into 2 into 2 ಅಂತ ಬರೀಬಹುದು. ಅಂದ್ರೆ ಆರ್ಡರ್ ಚೇಂಜ್ ಆಗಿದೆ ಇಲ್ಲಿ, ಆದ್ರೆ ಇರ್ತಕ್ಕಂತ ಫ್ಯಾಕ್ಟರ್ಸ್ ಅಲ್ಲಿ ಯಾವುದೇ ಬದಲಾವಣೆ ಆಗೋದಿಲ್ಲ. ಸೊ ಇದನ್ನೇ ಫಂಡಮೆಂಟಲ್ ಥಿಯರಮ್ ಆಫ್ ಅರ್ಥಮೆಟಿಕ್ ಹೇಳ್ತಾ ಇರೋದು. ಎವ್ರಿ ಕಾಂಪೋಸಿಟ್ ನಂಬರ್ ಕ್ಯಾನ್ ಬಿ ಎಕ್ಸ್ಪ್ರೆಸ್ಡ್ ಆಸ್ ಪ್ರಾಡಕ್ಟ್ ಆಫ್ ಪ್ರೈಮ್ಸ್ ಅಂಡ್ ದಿಸ್ ಫ್ಯಾಕ್ಟರೈಸೇಷನ್ ಈಸ್ ಯುನೀಕ್. ಯುನೀಕ್ ಅಂತಂದ್ರೆ ಯಾವುದೇ ಬೇರೆ ಬೇರೆ ಎರಡು ನಂಬರ್ಗಳಿಗೆ ಸೇಮ್ ಫ್ಯಾಕ್ಟರೈಸೇಷನ್ ಆಗೋದಿಲ್ಲ, ಎಕ್ಸೆಪ್ಟ್ ದ ಆರ್ಡರ್ ಇನ್ ವಿತ್ ದ ಪ್ರೈಮ್ಸ್ ಫ್ಯಾಕ್ಟರ್ಸ್ ಅಕರ್ಸ್. ಅಂದ್ರೆ ಆರ್ಡರ್ ಅಲ್ಲಿ, ಅವು ಬರ್ತಕ್ಕಂತ ಆರ್ಡರ್ ಅಲ್ಲಿ, ಅಂದ್ರೆ ನಾವು ಯಾವಾಗ್ಲೂ 2 ನೇ ಮೊದಲು ಯೂಸ್ ಮಾಡ್ಬೇಕು, 3 ನೇ ಮೊದಲು ಯೂಸ್ ಮಾಡ್ಬೇಕು ಫ್ಯಾಕ್ಟರೈಸೇಷನ್ ಮಾಡೋದಕ್ಕೆ ಅನ್ನೋ ಅಂತ ಒಂದು ರೂಲ್ ಏನಿರೋದಿಲ್ಲ. ನಾವು ಅದು ಯಾವ ನಂಬರ್ ಇಂದ ಡಿವೈಡ್ ಆಗುತ್ತೆ ಅಥವಾ ಯಾವ ಫ್ಯಾಕ್ಟರ್ಸ್ ಅನ್ನು ಬೇಕಾದ್ರೂ ನಾವು ಮೊದಲಿಗೆ ಯೂಸ್ ಮಾಡ್ಬೋದು ಅಥವಾ ಆನಂತರನು ಯೂಸ್ ಮಾಡ್ಬೋದು. ಆದ್ರೆ ಒಂದೇ ಒಂದು ರೂಲ್ ಏನಂದ್ರೆ, ಇಲ್ಲಿ ನಾವು ಬರೀ ಪ್ರೈಮ್ ನಂಬರ್ಸ್ ಅನ್ನ ಮಾತ್ರ ಯೂಸ್ ಮಾಡಬೇಕು, ಯಾವುದೇ ಕಾರಣಕ್ಕೂ ಕಾಂಪೋಸಿಟ್ ನಂಬರ್ ಗಳನ್ನ ಬಳಸೋ ಹಾಗಿಲ್ಲ. ಸೊ ಈಗ ಇಲ್ಲಿ ಕೊಟ್ಟಿರ್ತಕ್ಕಂಥ ಕ್ವಶನ್ಗಳನ್ನ ಸಾಲ್ವ್ ಮಾಡ್ತಾ ಹೋಗೋಣ. ಎಕ್ಸ್ಪ್ರೆಸ್ ಈಚ್ ಆಫ್ ದ ಫಾಲೋಯಿಂಗ್ ನಂಬರ್ಸ್ ಆಸ್ ಪ್ರಾಡಕ್ಟ್ ಆಫ್ ದೇರ್ ಪ್ರೈಮ್ಸ್. 140 ಅಂತಕ್ಕಂಥ ನಂಬರ್ ಅನ್ನ ಹೇಗೆ ಪ್ರಾಡಕ್ಟ್ ಆಫ್ ಪ್ರೈಮ್ಸ್ ಅಲ್ಲಿ ಬರೆಯೋದು ಅಂತ ನೋಡೋಣ. ಸೊ ಮೊದಲಿಗೆ ನಾವು ಅದನ್ನ ಪ್ರೈಮ್ ಫ್ಯಾಕ್ಟರೈಸೇಷನ್ ಮಾಡ್ಕೊಳ್ಳೋಣ. ಸೊ ಪ್ರೈಮ್ ಫ್ಯಾಕ್ಟರೈಸೇಷನ್ ಮಾಡ್ಬೇಕಾದ್ರೆ, ಸೊ 140, ಸೊ ಈಗ ಇದು ಮೊದಲಿಗೆ 2 ಇಂದ ಈಸಿಯಾಗಿ ಡಿವೈಡ್ ಆಗುತ್ತೆ. ಸೊ 2 7s 0 ಹಾಗೆ ಉಳಿಸ್ಕೋತೀನಿ. ಸೊ ಅದಾದ್ಮೇಲೆ ಮತ್ತೆ 0 ಇರೋದ್ರಿಂದ ಮತ್ತೆ 2 ಇಂದನೇ ಡಿವೈಡ್ ಮಾಡ್ತೀನಿ. ಸೊ 2 3s 6 ಆಗತ್ತೆ. 6 ಆದ್ಮೇಲೆ ಇಲ್ಲಿ ಎಷ್ಟು ಉಳಿತು, 1 ಉಳಿತು. ಆ 1 ಅನ್ನ ಇಲ್ಲಿ ಇಟ್ಕೊಂಡ್ವಿ ಅಂದ್ರೆ 10 ಆಯ್ತು. ಸೊ ಮತ್ತೆ ಏನಾಗುತ್ತೆ, 2 5s 35 ಬಂತು. ಸೊ ಲಾಸ್ಟ್ ನಂಬರ್ 5 ಇರೋದ್ರಿಂದ ಇದು 5 ಇಂದನೇ ಡಿವೈಡ್ ಆಗುತ್ತೆ. ಸೊ ಹಾಗಾಗಿ 5 ತಗೋತೀನಿ. ಸೊ 5 ಇಂದ 5 7s 35 ಅಂತ ಆಯ್ತು. ಸೊ ಇದರ ಫ್ಯಾಕ್ಟರ್ಸ್ ಬಂದ್ಬಿಟ್ಟು ಈಗ 140 ಅನ್ನ ನಾವೇನಂತ ಎಕ್ಸ್ಪ್ರೆಸ್ ಮಾಡ್ಬೋದು. ಸೊ 140 ಕ್ಯಾನ್ ಬಿ ಎಕ್ಸ್ಪ್ರೆಸ್ಡ್ ಆಸ್ 2 into 2 into 5 into 7. ಸೊ ಅಥವಾ ಇದನ್ನ ಎಕ್ಸ್ಪೋನೆನ್ಷಿಯಲ್ ಫಾರ್ಮ್ ಅಲ್ಲಿ ಬರ್ದ್ವಿ ಅಂದ್ರೆ 2 to the power of 2 into 5 into 7 and this factorization is unique. ಸೊ 140 ಅನ್ನ ಈ ಟರ್ಮ್ಸ್ ಅಂದ್ರೆ 2 5 ಮತ್ತೆ 7 ಇವನ್ನ ಬಿಟ್ಟು ಬೇರೆ ಯಾವುದೇ ನಂಬರ್ಸ್ ಅನ್ನ ಯೂಸ್ ಮಾಡಿ ನಾವು 140 ಅನ್ನ ಅಂದ್ರೆ ಪ್ರೈಮ್ ನಂಬರ್ಸ್ ಅನ್ನ ಬಿಟ್ಟು ಎಕ್ಸ್ಪ್ರೆಸ್ ಮಾಡೋದಕ್ಕೆ ಆಗೋದಿಲ್ಲ. ನೀವು ಹೇಗೆ ಪ್ರೈಮ್ ಫ್ಯಾಕ್ಟರೈಸೇಷನ್ ಮಾಡಿದ್ರು 2 ಟೈಮ್ಸ್ ಬರುತ್ತೆ, 5 ಒಂದ್ಸರಿ, 7 ಒಂದ್ಸರಿ ಬರುತ್ತೆ. ಇದನ್ನ ಬಿಟ್ಟು ಬೇರೆ ಯಾವುದೇ ಪ್ರೈಮ್ ಫ್ಯಾಕ್ಟರ್ಸ್ ಅಂದ್ರೆ ಪ್ರೈಮ್ ನಂಬರ್ಸ್ ಅನ್ನ ಯೂಸ್ ಮಾಡಿ ನೀವು 140 ಅನ್ನ ಎಕ್ಸ್ಪ್ರೆಸ್ ಮಾಡೋದಕ್ಕೆ ಸಾಧ್ಯ ಇಲ್ಲ. ಸೊ ಈಗ 234 ಅನ್ನ ಸಾಲ್ವ್ ಮಾಡೋಣ. ಸೊ ಲಾಸ್ಟ್ ನಂಬರ್ ಈವನ್ ನಂಬರ್ ಆಗಿರೋದ್ರಿಂದ 2 ಇಂದ ಡಿವೈಡ್ ಆಗತ್ತೆ. 2 1s ಮತ್ತೆ ಇಲ್ಲಿ 2 1s, ಸೊ 1 ಉಳಿತು. ಸೊ 14 ಆಯ್ತು. 14 ಅಂತಂದ್ರೆ ಎಷ್ಟಾಗತ್ತೆ, 2 7s. ಸೊ ಈಗ ನೆಕ್ಸ್ಟ್ ಯಾವ್ದ್ರಿಂದ ಡಿವೈಡ್ ಆಗತ್ತೆ, ಸೊ 3 ಇಂದ ಡಿವೈಡ್ ಆಗತ್ತೆ. 3 ಇಂದ ಡಿವೈಡ್ ಮಾಡಿದ್ರೆ 3 3s 9 ಆಯ್ತು. 2 ಉಳಿತು, 27 ಆಯ್ತು. ಸೊ ಈಗ 3 9s 27 ಮತ್ತೆ 3 ಇಂದ ಡಿವೈಡ್ ಆಗತ್ತೆ. 3 1s 3 ಮತ್ತೆ 3 3s 9, ಅಲ್ಲಿಗೆ 13 ಪ್ರೈಮ್ ನಂಬರ್. ಸೊ ಇಲ್ಲಿಗೆ ಸ್ಟಾಪ್ ಮಾಡಬೇಕು. ಸೊ ಈಗ 234 ಅನ್ನ ಹೇಗೆ ಬರಿಬಹುದು ನಾವು, ಸೊ 234 is equal to 2 into 3 into 3 into 13. ಸೊ ಎಕ್ಸ್ಪೋನೆನ್ಷಿಯಲ್ ಫಾರ್ಮ್ ಯೂಸ್ ಮಾಡೋದ್ವಿ ಅಂದ್ರೆ 2 into 3 to the power of 2 into 13. ಸೊ ಇದೇ ರೀತಿ ನಾವೇನ್ ಮಾಡ್ಬೋದು, ಸೊ ಯಾವುದೇ ನಂಬರ್ ಅನ್ನ ಬೇಕಾದ್ರೂ ನಾವು ಅದರ ಪ್ರಾಡಕ್ಟ್ ಆಫ್ ಪ್ರೈಮ್ ಫ್ಯಾಕ್ಟರ್ಸ್ ಆಗಿ ನಾವು ಎಕ್ಸ್ಪ್ರೆಸ್ ಮಾಡ್ಬೋದು. ಈಗ ನೆಕ್ಸ್ಟ್ ನಂಬರ್ ನೋಡೋಣ. ಸೊ ಯಾವುದು 5005 ಅಂತ ಇದೆ. ಸೊ 5005. ಸೊ ಮೊದಲಿಗೆ ಲಾಸ್ಟ್ ಡಿಜಿಟ್ 5 ಇರೋದ್ರಿಂದ 5 ಇಂದ ಡಿವೈಡ್ ಮಾಡ್ತೀನಿ. ಸೊ 5 1s 5. ಸೊ ಈ 0 ಹಾಗೆ ಇಟ್ಕೋತೀನಿ, ಈ 0 ಹಾಗೆ ಇಟ್ಕೋತೀನಿ, ಮತ್ತೆ 5 1s 5. ಈಗ
1 ಬಂತು. ಇದು ಯಾವ್ದ್ರಿಂದ ಡಿವೈಡ್ ಆಗುತ್ತೆ? ಸೊ 7 ಇಂದ ಟ್ರೈ ಮಾಡೋಣ. ಸೊ 7 ಇಂದ ಅಂದ್ರೆ 7 1 7, 3 ಉಳಿತು, 30 ಆಯ್ತು. 7 4 28 ಮತ್ತೆ 2 ಉಳಿತು, ಇದನ್ನು ಸೇರಿಸಿ 21 ಆಯ್ತು. ಸೊ ಈಗ 7 3 ಸೊ ಈಗ ನೆಕ್ಸ್ಟ್ ಉಳಿದಿರೋದು 143. ಸೊ 143 ಬಂದ್ಬಿಟ್ಟು ನಮ್ಗೆ 13 ಇಂದ ಡಿವೈಡ್ ಆಗುತ್ತೆ. 13 1 13. ಸೊ ಇನ್ನು ಉಳಿದಿದ್ದೆಷ್ಟು? 1 ಉಳಿತು, ಅದನ್ನು ಸೇರಿಸಿದ್ರೆ ಮತ್ತೆ ಇನ್ನೊಂದ್ಸರಿ 13 1 13 ಆಗತ್ತೆ. ಸೊ ಈಗ ನಾವು 5005 ಅನ್ನ ಏನಂತ ಎಕ್ಸ್ಪ್ರೆಸ್ ಮಾಡ್ಬೋದು? 5 ಇಂಟು 7 ಇಂಟು 11 ಇಂಟು 13. ಇಲ್ಲಿ ಯಾವುದೇ ಪ್ರೈಮ್ ಫ್ಯಾಕ್ಟರ್ಸ್ ರಿಪೀಟೇಷನ್ ಇಲ್ಲದೆ ಇರೋದ್ರಿಂದ ಇದನ್ನ ನಾವು ಎಕ್ಸ್ಪೋನೆನ್ಷಿಯಲ್ ಫಾರ್ಮ್ ಯೂಸ್ ಮಾಡಿದ್ರು ಕೂಡ ಇಷ್ಟೇ ಬರುತ್ತೆ. ಇದರಲ್ಲಿ ಯಾವುದೇ ಚೇಂಜಸ್ ಇರೋದಿಲ್ಲ. ಸೊ ಆರ್ಡರ್ ಅಲ್ಲಿ ಬರಿಬಹುದು, ಇಲ್ಲ ಅಂತಂದ್ರೆ ಅದು ಯಾವ ರೀತಿ ಬಂದಿರುತ್ತೋ ಅದೇ ರೀತಿ ನಾವು ಬರಿತಾ ಹೋಗ್ಬೋದು. ಸೊ ಈಗ ನೆಕ್ಸ್ಟ್ ಲಾಸ್ಟ್ ಇನ್ನೊಂದಿದೆ. ಸೊ 20,570 ಅನ್ನ ಸಾಲ್ವ್ ಮಾಡೋಣ. 20,570. ಸೊ ಈಗ ಮೊದಲಿಗೆ ಇದನ್ನ 2 ಇಂದ ಡಿವೈಡ್ ಮಾಡೋಣ. 2 1 2. ಸೊ 0 ಹಾಗೆ ಇಟ್ಕೋತೀನಿ. ಸೊ 2 2 4, 17 ಆಯ್ತು. 2 8 16 ಮತ್ತೆ 2 5 10 ಆಯ್ತು. ಈಗ ಮತ್ತೆ 5 ಇಂದ ಡಿವೈಡ್ ಮಾಡ್ತೀನಿ. ಸೊ 5 2 10 ಮತ್ತೆ ಇಲ್ಲಿ 0 ಹಾಕೋತೀನಿ. 5 5 25. ಸೊ ಇನ್ನು ಉಳಿದಿದ್ದು 3 35 ಆಯ್ತು. 35 ಅಂತಂದ್ರೆ 5 7 35 ಆಯ್ತು. ಈಗ 2057 ಇದೆ. ಸೊ ಇದು ಯಾವ್ದ್ರಿಂದ ಡಿವೈಡ್ ಆಗುತ್ತೆ ನೋಡೋಣ. ಸೊ 11 ಇಂದ ಡಿವೈಡ್ ಆಗುತ್ತೆ. ಸೊ 11 ಇಂದ ಡಿವೈಡ್ ಮಾಡೋಣ. ಸೊ 11 1 11. ಸೊ 9 ಉಳಿತು, 95 ಆಯ್ತು. 11 8 88 ಆಯ್ತು. 11 8 88 ಅಂತಂದ್ರೆ ಸೊ ಅಲ್ಲಿಗೆ ಇನ್ನು 7 ಉಳಿತು, 77. 77 ಅಂತಂದ್ರೆ 11 7 77. ಮತ್ತೆ ಇದು 11 ಇಂದ ಡಿವೈಡ್ ಆಗುತ್ತೆ. ಸೊ 11 ಇಂದ ಡಿವೈಡ್ ಮಾಡಿದ್ವಿ ಅಂದ್ರೆ 11 1 11. ಮತ್ತೆ ಇಲ್ಲಿ 7 ಉಳಿತು, 77. ಸೊ 11 7 77. ಸೊ ಇಲ್ಲಿಗೆ 17 ಪ್ರೈಮ್ ನಂಬರ್ ಬಂತು. ಇಲ್ಲಿಗೆ ಪ್ರೈಮ್ ಫ್ಯಾಕ್ಟರೈಸೇಷನ್ ಸ್ಟಾಪ್ ಮಾಡೋಣ. ಸೊ ಈಗ ಈ 20,570 ಅನ್ನ ಯಾವ ರೀತಿ ಎಕ್ಸ್ಪ್ರೆಸ್ ಮಾಡ್ಬೋದು? ಸೊ 2 ಇಂಟು 5 ಇಂಟು 11 ಇಂಟು 11 ಇಂಟು 17. ಸೊ ಈಗ 2 ಇಂಟು 5 ಇಂಟು ಸೊ 11 ಸ್ಕ್ವೇರ್ ಇಂಟು 17. ಸೊ ಈ 4 ಎಕ್ಸಾಂಪಲ್ ನೋಡಿದ್ಮೇಲೆ ನಮ್ಗೆ ಯಾವ ರೀತಿ ಒಂದು ಕೊಟ್ಟಿರುವಂತ ನಂಬರ್ ಅನ್ನ ಪ್ರೈಮ್ ಫ್ಯಾಕ್ಟರೈಸೇಷನ್ ಮಾಡಬೇಕು ಅಂತ ಗೊತ್ತಾಗಿದೆ. ಸೊ ಇದೇ ತರದ ನಂಬರ್ಸ್ ಅನ್ನ 1 ಮಾರ್ಕ್ಸ್ ಗೆ ಕೇಳ್ತಾರೆ. ಎಕ್ಸ್ಪ್ರೆಸ್ ದ ಗಿವನ್ ನಂಬರ್ ಆಸ್ ಪ್ರಾಡಕ್ಟ್ ಆಫ್ ಪ್ರೈಮ್ಸ್ ಅಂತ. ಸೊ ಇದೇ ತರ ಉಳಿದಿರೋ ನಂಬರ್ಸ್ ಅನ್ನ ಪ್ರಾಕ್ಟೀಸ್ ಮಾಡಿ. ಥ್ಯಾಂಕ್ ಯು.